ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ. ಮಾಧ್ಯಮಗಳ ಮುಂದೆ ಚಾಮುಂಡಿ ದೇವಿ ಭಕ್ತರಿಗೆ ಕ್ಷಮೆ ಕೇಳಿದ ಕಾಂತಾರ ನಟಿ ಸಪ್ತಮಿ ಗೌಡ. ಯಾಕೆ ಗೊತ್ತಾ? ಎಲ್ಲಿದೆ ಸಂಪೂರ್ಣ ಮಾಹಿತಿ. ಕನ್ನಡ ಚಿತ್ರರಂಗದ ಕಾಂತಾರ ಸಿನಿಮಾ ಮೂಲಕ ದೇಶಾದ್ಯಂತ ಜನಪ್ರಿಯತೆ ಗಳಿಸಿದ ನಟಿ ಸಪ್ತಮಿ ಗೌಡ ತಮ್ಮ ಸರಳತೆ, ಸಂಸ್ಕೃತಿ ಮತ್ತು ದೈವ ಭಕ್ತಿಯಿಂದ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ. ಆಗಾಗ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯುವ ಸಪ್ತಮಿ ಇತ್ತೀಚೆಗೆ ಮೈಸೂರಿನ ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ತೆರಳಿದ್ರು. ಆದರೆ ಈ ಭೇಟಿ ವೇಳೆ ನಡೆದ ಒಂದು ಸಣ್ಣ ಘಟನೆ ಅವರಿಂದ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ಮಾಡಿತು. ಆಷಾಢ ಮಾಸದ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಸಂಖ್ಯೆ ಸಾವಿರಾರು ಆಗಿತ್ತು. ಮುಂಜಾನೆಯಿಂದ ದೇವಿಯ ದರ್ಶನಕ್ಕಾಗಿ ಉದ್ದ ಸಾಲಿನಲ್ಲಿ ಭಕ್ತರು ಕಾಯ್ತಾ ಇದ್ರು. ಇದೇ ವೇಳೆ ಸಪ್ತಮಿ ಗೌಡ ದೇವಸ್ಥಾನಕ್ಕೆ ಆಗಮಿಸಿದ ಕಾರಣ ಅವರನ್ನು ನೋಡಲು ಅಭಿಮಾನಿಗಳು ಮತ್ತು ಮಾಧ್ಯಮದವರು ಸುತ್ತುವರಿದ್ರು. ಸಪ್ತಮಿ ಗೌಡ ಅವರಿಗೆ ವಿಶೇಷ ಪ್ರವೇಶ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಅವರು ದೇವಿಯ ದರ್ಶನ ಪಡೆದರು. ಆದರೆ ಅವರ ಆಗಮನದಿಂದ ದೇವಸ್ಥಾನದ ಕೆಲವು ಭಾಗಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿ ಸಾಲಿನಲ್ಲಿ ನಿಂತಿದ್ದ ಭಕ್ತರಿಗೆ ಕೆಲಕಾಲ ಅಸೌಕರ್ಯ ಉಂಟಾಯಿತು. ಇದರಿಂದ ಕೆಲ ಭಕ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಪ್ತಮಿ ಗೌಡ, ನನ್ನಿಂದ ಯಾವುದೇ ಭಕ್ತರಿಗೆ ತೊಂದರೆಯಾಗಿದ್ದರೆ ನಾನು ಮನಪೂರ್ವಕವಾಗಿ ಕ್ಷಮೆ ಕೇಳ್ತೇನೆ. ನನ್ನ ಉದ್ದೇಶ ಯಾರಿಗೂ ತೊಂದರೆ ಕೊಡೋದಲ್ಲ. ನಾನು ಒಬ್ಬ ಸಾಮಾನ್ಯ ಭಕ್ತೆಯಾಗಿ ತಾಯಿ ದರ್ಶನ ಪಡೆಯಲು ಬಂದಿದ್ದೆ. ಎಲ್ಲರಿಗೂ ಸುಗಮವಾಗಿ ದರ್ಶನ ಸಿಗಲು ಎಂಬುದೇ ನನ್ನ ಆಶಯ ಎಂದು ವಿನಮ್ರವಾಗಿ ಹೇಳಿದರು. ಅವರ ಈ ಸರಳತೆ ಮತ್ತು ವಿನಯವನ್ನು ಅನೇಕರು ಮೆಚ್ಚಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಸ್ಟಾರ್ ಆದರೂ ಅಹಂಕಾರವಿಲ್ಲ, ಇದೇ ಸಪ್ತಮಿ ಗೌಡ ಅವರ ದೊಡ್ಡ ಗುಣ ಎಂದು ಹಲವರು ಪ್ರಶಂಸಿಸಿದ್ದಾರೆ. ಸದ್ಯ ಸಪ್ತಮಿ ಗೌಡ ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದು ಕನ್ನಡ ಮಾತ್ರವಲ್ಲದೆ ಇತರೆ ಭಾಷೆಯಲ್ಲಿಯೂ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಆದರೆ ತಮ್ಮ ಸಂಸ್ಕೃತಿ, ದೇವರ ಮೇಲಿನ ಭಕ್ತಿ ಮತ್ತು ಅಭಿಮಾನಿಗಳ ಮೇಲಿನ ಗೌರವವನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದನ್ನು ಈ ಘಟನೆಯ ಮೂಲಕ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ನಿಮಗೆ ಸಪ್ತಮಿ ಗೌಡ ಈ ಒಂದು ಸರಳತೆ ಹೇಗೆ ಅನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಸಿನಿಮಾ ಮತ್ತು ಸೆಲೆಬ್ರಿಟಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.